ಬಹುಶಃ ಶಿವರಾಜ್ ಕುಮಾರ್ ಅವರ ಜಾಗದಲ್ಲಿ ಬೇರೆ ಯಾರೇ ಆಗಿದ್ರು ಅವರ ಪರಿಸ್ಥಿತಿ ಬೇರೆಯೇ ಆಗಿರ್ತಾ ಇತ್ತು. ಬ್ಲಾಡರ್ ಕ್ಯಾನ್ಸರ್ ಸರ್ಜರಿ, ಬ್ರೈನ್ ಸರ್ಜರಿ, ಹೃದಯದ ಆಪರೇಷನ್ ಮತ್ತು ಸ್ಟಂಟ್ ಅಳವಡಿಕೆ, ಬಲಭುಜದ ಸರ್ಜರಿ, ಲೆಕ್ಕವಿಲ್ಲದಷ್ಟು ಬಾರಿ ಕಾಲು ಮುರಿದು ಪ್ಲಾಸ್ಟರ್, ಹೀಗೆ ಲೆಕ್ಕ ಹಾಕ್ತಾ ಹೋದರೆ 4 ದಶಕಗಳ ಕಾಲ ಒಬ್ಬ ನಟ ಕಲಾ ಸೇವೆ ಮಾಡಬೇಕು ಅಂದರೆ ಅದು ತಮಾಷೆಯ ವಿಚಾರವೇನಲ್ಲ ಅನ್ನೋದು ಮನವರಿಕೆಯಾಗುತ್ತೆ. ಬಣ್ಣದ ಲೋಕ ಅಂದರೆ ಮಜಾ ಮಾಡೋದು, ಎಂಜಾಯ್ ಮಾಡೋದು ಅಂತ ಅಂದುಕೊಂಡಿರುವವರಿಗೆ ಇಲ್ಲಿ ಇಷ್ಟೊಂದು ನೋವಿರುತ್ತವೆ ಅನ್ನೋದು ಅರಿವಾಗುತ್ತೆ. ಶಿವರಾಜ್ ಕುಮಾರ್ ಅವರಿಗೆ ಇತ್ತೀಚೆಗೆ ಅಮೆರಿಕಾದಲ್ಲಿ ಯಶಸ್ವಿಯಾಗಿ ಮೂತ್ರಕೋಶದ ಶಸ್ತ್ರಚಿಕಿತ್ಸೆ ನೆರವೇರಿದ್ದು ನಮಗೆ ತಿಳಿದಿದೆ. ವೈದ್ಯರು ಕ್ಯಾನ್ಸರ್ ತಗುಲಿದ್ದ ಮೂತ್ರಕೋಶವನ್ನು ತೆಗೆದು ಕೃತಕ ಮೂತ್ರಕೋಶ ಅಳವಡಿಸಿದ ನಂತರ ಶಿವಣ್ಣ ಕ್ಯಾನ್ಸರ್ನಿಂದ ಸಂಪೂರ್ಣವಾಗಿ ಗುಣಮುಖರಾಗಿರುವ ವಿಚಾರ ನಮಗೆ ತಿಳಿದಿದೆ. ಆದರೆ ಶಿವರಾಜ್ ಕುಮಾರ್ ಅವರಿಗೆ ಬ್ರೈನ್ ಸರ್ಜರಿ ಆಗಿರುವ ವಿಷಯ ತುಂಬಾ ಜನರಿಗೆ ಗೊತ್ತಿಲ್ಲ. ದಶಕಗಳ ಹಿಂದೆಯೇ ಪ್ಯಾರಿಸ್ನಲ್ಲಿ ಶಿವರಾಜ್ ಕುಮಾರ್ ಅವರಿಗೆ ಬ್ರೈನ್ ಸರ್ಜರಿ ಮಾಡಲಾಗಿತ್ತು. ತಲೆಗೆ ಆಗಿದ್ದ ಪೆಟ್ಟು ಅವರನ್ನು ಇನ್ನಿಲ್ಲದಂತೆ ಕಾಡಿತ್ತು. ಸ್ಕ್ಯಾನಿಂಗ್ ಮಾಡಿದ ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಶಿವಣ್ಣ ಪ್ಯಾರಿಸ್ಗೆ ತೆರಳಿದ್ರು. ಅಲ್ಲಿಯೇ ಅವರಿಗೆ ಬ್ರೈನ್ ಸರ್ಜರಿಯನ್ನ ಯಶಸ್ವಿಯಾಗಿ ಮಾಡಲಾಗಿತ್ತು. ಅಷ್ಟೇ ಅಲ್ಲ, 2015ರ ಅಕ್ಟೋಬರ್ನಲ್ಲಿ ಶಿವರಾಜ್ ಕುಮಾರ್ ಅವರಿಗೆ ಲಘು ಹೃದಯಾಘಾತವಾಗಿತ್ತು. ಎಂದಿನಂತೆ ಅಂದು ಬೆಳಿಗ್ಗೆ ಶಿವಣ್ಣ ವ್ಯಾಯಾಮ ಮಾಡ್ತಾ ಇದ್ರು. ಆಗ ಬಲಭುಜ ಭಾಗದಲ್ಲಿ ಶಿವಣ್ಣನಿಗೆ ಅತಿಯಾದ ನೋವು ಕಾಣಿಸಿಕೊಂಡಿದೆ. ತಕ್ಷಣ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಅವರನ್ನ ಹತ್ತಿರದ ಕೊಲಂಬಿಯಾ ಏಷ್ಯಾ ಆಸ್ಪತ್ರೆಗೆ ದಾಖಲು ಮಾಡಿದ್ರು. ಆಸ್ಪತ್ರೆಯಲ್ಲಿ ವೈದ್ಯರು ಇಸಿಜಿ ನಡೆಸಿದ್ದಾರೆ. ರಿಪೋರ್ಟ್ನಲ್ಲಿ ಲಘು ಹೃದಯಾಘಾತ ಆಗಿರುವುದು ಪತ್ತೆಯಾದ ಬಳಿಕ ಆಂಜಿಯೋಗ್ರಾಮ್ ಚಿಕಿತ್ಸೆ ಪಡೆಯಲು ವಿಠಲ್ ಮಲ್ಯ ರಸ್ತೆಯಲ್ಲಿರುವ ಮಲ್ಯ ಆಸ್ಪತ್ರೆಗೆ ಶಿವಣ್ಣರನ್ನ ಕರೆತರಲಾಗಿತ್ತು. ಹೃದಯದ ರಕ್ತನಾಳ ಬ್ಲಾಕ್ ಆಗಿರೋದು ಆಂಜಿಯೋಗ್ರಾಮ್ನಲ್ಲಿ ಪತ್ತೆಯಾಗಿತ್ತು. ರಕ್ತನಾಳ ಬ್ಲಾಕೇಜ್ ಹೆಚ್ಚಾಗಿರೋ ಕಾರಣ ವೈದ್ಯರು ಶಸ್ತ್ರಚಿಕಿತ್ಸೆ ನಡೆಸಲು ತೀರ್ಮಾನಿಸಿದ್ರು. ಆಂಜಿಯೋಗ್ರಾಮ್ ಪರೀಕ್ಷೆ ನಡೆಸಿದ ವೈದ್ಯರು ಯಾವುದೇ ಸಮಸ್ಯೆ ಇಲ್ಲ, ಯಾವುದೇ ರಕ್ತನಾಳ ಮುಚ್ಚಿಕೊಂಡಿಲ್ಲ ಅಂತ ಹೇಳಿಕೆ ನೀಡಿ ಅಭಿಮಾನಿಗಳನ್ನ ಸಮಾಧಾನ ಮಾಡಿದ್ರು. ಅನಾರೋಗ್ಯದ ಸುದ್ದಿ ಹರಡುತ್ತಿದ್ದಂತೆ ಕುಟುಂಬ ಸದಸ್ಯರು, ಚಿತ್ರರಂಗದ ಗಣ್ಯರು, ಅಭಿಮಾನಿಗಳು ಆಸ್ಪತ್ರೆಯತ್ತ ಬರಲಾರಂಭಿಸಿದ್ರು. ಪರಿಸ್ಥಿತಿ ತೀವ್ರತೆ ಅರಿತ ಪೊಲೀಸರು ಆಸ್ಪತ್ರೆ ಬಳಿ ಬ್ಯಾರಿಕೇಡ್ಗಳನ್ನು ಅಳವಡಿಸಿ ಅಭಿಮಾನಿಗಳು ಆಸ್ಪತ್ರೆಗೆ ನುಗ್ಗದಂತೆ ತಡೆಯಲು ಸೂಕ್ತ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ರು. ಶಿವಣ್ಣ ಕೂಡ ಸಂಜೆ ಹೊತ್ತಿಗೆ ಆಸ್ಪತ್ರೆಯ ಬಳಿ ನೆರೆದಿದ್ದ ಅಭಿಮಾನಿಗಳತ್ತ ಕೈ ಬೀಸಿ ನಾನು ಚೆನ್ನಾಗಿದ್ದೀನಿ ಅಂದಿದ್ರು. ನಂತರ ಪರಿಸ್ಥಿತಿ ಕಂಟ್ರೋಲ್ಗೆ ಬಂದಿತ್ತು. 1-2 ದಿನಗಳ ನಂತರ ಶಿವಣ್ಣ ಡಿಸ್ಚಾರ್ಜ್ ಆಗಲಿದ್ದಾರೆ ಅಂತ ವೈದ್ಯರು ಮಾಹಿತಿ ನೀಡಿದ್ರು. ಮುಂದೆ ಮತ್ತೆ ಈ ಸಮಸ್ಯೆ ಕಾಣಿಸಿಕೊಳ್ಳಬಾರದು ಅಂತ ವೈದ್ಯರು ಶಿವಣ್ಣ ಅವರ ಹೃದಯಕ್ಕೆ ಸ್ಟಂಟ್ ಅಳವಡಿಸಿದ್ರು. ಶಿವಣ್ಣ ನಾಯಕನಾಗಿ ಚಿತ್ರರಂಗಕ್ಕೆ ಬಂದ ಹೊಸದರಲ್ಲಿ ಅವರ ಎಡಗೈ ಫ್ರಾಕ್ಚರ್ ಆಗಿತ್ತು. ಎಷ್ಟೋ ಬಾರಿ ಕಾಲಿಗೆ ಗಂಭೀರ ಗಾಯಗಳನ್ನು ಮಾಡಿಕೊಂಡು ಪ್ಲಾಸ್ಟರ್ ಹಾಕಿಸ್ಕೊಂಡಿದ್ರು. ಬಲಭುಜಕ್ಕೆ ಗಂಭೀರವಾದ ಗಾಯವಾಗಿ ಅದಕ್ಕೂ ಸರ್ಜರಿ ಮಾಡಿಸ್ಕೊಂಡಿದ್ರು. ಇಷ್ಟೆಲ್ಲ ನೋವುಗಳಿದ್ರು ಶಿವಣ್ಣ ತಮ್ಮ ವೃತ್ತಿ ಬದುಕಿಗೆ ಯಾವತ್ತೂ ಮೋಸ ಮಾಡಿದವರಲ್ಲ. ಎಷ್ಟೋ ಸಾಹಸ ದೃಶ್ಯಗಳನ್ನು ಡ್ಯೂಪ್ ಇಲ್ಲದೆಯೇ ಶಿವಣ್ಣ ಮಾಡಿದ್ದಾರೆ. ಈ ವಯಸ್ಸಲ್ಲೂ ತುಂಬ ಕಷ್ಟದ ಡ್ಯಾನ್ಸ್ ಸ್ಟೆಪ್ಗಳನ್ನು ಸಲೀಸಾಗಿ ಮಾಡ್ತಾರೆ. ಒಟ್ಟಾರೆ 60+ ಆದರೂ ಯುವ ನಟರು ನಾಚುವಂತೆ ಎನರ್ಜೆಟಿಕ್ ಆಗಿ ನಟಿಸೋ ಶಿವಣ್ಣನಿಗೆ ಅವರೇ ಸಾಟಿ. ಎಲ್ಲ ಹೀರೋಗಳು ವರ್ಷಕ್ಕೆ 1-2 ವರ್ಷಕ್ಕೆ 1 ಸಿನಿಮಾ ಮಾಡ್ತಾ ಇರುವಂತಹ ಈ ಹೊತ್ತಲ್ಲಿ ವರ್ಷಕ್ಕೆ 4-5 ಸಿನಿಮಾಗಳಲ್ಲಿ ನಟಿಸಿ ಜಾಹೀರಾತು ಮತ್ತು ಟಿವಿ ಕಾರ್ಯಕ್ರಮಗಳಲ್ಲಿಯೂ ಬ್ಯುಸಿಯಾಗಿರುವ ಸೆಂಚುರಿ ಸ್ಟಾರ್ ಡಬಲ್ ಸೆಂಚುರಿ ಬಾರಿಸಲಿ ಅನ್ನೋದೇ ನಮ್ಮ ಆರೈಕೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.